ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಈ ರೀತಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಿ ತುಂಬ ದಿನವೇ ಆಗಿದೆ. ಸೊ ಇವತ್ತು ಸ್ವರ್ಣಪ್ರಾಶನ ಆಯಿತು. ಬೆಳಗ್ಗೆನೇ ಬೇಗ ರೆಡಿಯಾಗಿ ಅದಿತಿನ ಸ್ವರ್ಣಪ್ರಾಶನ ಹಾಕ್ಸೋದಕ್ಕೆ ಕರ್ಕೊಂಡು ಹೋದ್ವಿ. ಬೇಗ ಇಷ್ಟು ದಿನ ತುಂಬ ಬೇಗ ಹೋಗ್ತಾ ಇದ್ವಿ. 6:37 ಅಲ್ಲಿಗೆಲ್ಲ ಅಲ್ಲಿರ್ತಿದ್ವಿ ಹಾಸ್ಪಿಟಲಲ್ಲಿ. ಆದರೆ ಇವತ್ತು ಎದ್ದೊಳಕ್ಕೆ ಆಗಲಿಲ್ಲ. ಅದಿತಿಗೆ ಎದ್ದು ರೆಡಿ ಮಾಡಿ ನಾನು ರೆಡಿಯಾಗಿ ಹೋಗೋ ಅಷ್ಟರಲ್ಲೇ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲೇ 9 o'clock ಆಗಿತ್ತು. ತುಂಬ ಬಿಸಿಲು ಸಹ ಬಂದುಬಿಟ್ಟಿತ್ತು. ಹೋಗಿ ಕ್ಯೂ ಸಹ ಆಗಿತ್ತು. ಸ್ವರ್ಣಪ್ರಾಶನದಲ್ಲಿ ತುಂಬ ಜನ ಬರ್ತಾರೆ. ನಾನು ಎಲ್ಲಿ ಹಾಕ್ಸೋದು ಅಂತ ತುಂಬ ಜನ ನನಗೆ DM ಮಾಡಿ ಕೇಳ್ತಿದ್ರಿ ಅಲ್ವಾ. ನಾವು ಹಾಕ್ಸೋದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲ್. ಅದಿತಿ ಎಲ್ಲಿ ಹುಟ್ಟಿದ್ರೋ ಅಲ್ಲೇ ಹಾಕಿಸ್ತೀವಿ. ಯಾಕಂತಂದರೆ ನಮಗೆ ಟ್ರಸ್ಟೆಡ್ ಹಾಸ್ಪಿಟಲ್ ಅಂತ ಇರೋದು ಅದೇನೆ. ಅದಕ್ಕೋಸ್ಕರ ಯಾಕಂತಂದರೆ ಈಗ ಸ್ವರ್ಣಪ್ರಾಶನ ಅಂತ ಸುಮ್ಮನೆ ಹಾಕ್ತೀವಿ ಅನ್ನೋ ನೆಪಕ್ಕೆ ಹಾಕ್ತಿದ್ದಾರೆ ಅಂತ ನನಗೆ ಅದು ಗೊತ್ತಾಗಿದೆ. ಅದಕ್ಕೋಸ್ಕರ ನಾವು ಅಲ್ಲೇ ಹೋಗಿ ಹಾಕಿಸ್ತೀವಿ. 150 ಚಾರ್ಜ್ ಮಾಡ್ತಾರೆ ಒಂದು ಸಲ ಸ್ವರ್ಣಪ್ರಾಶನ ಹಾಕ್ಸೋದಕ್ಕೆ. ಕ್ಯೂ ಇತ್ತು. ಸೊ ನಾವು ಅಲ್ಲಿ ಕಾರ್ಡ್ನ ತೊಗೊಳ್ತಾ ಇದ್ವಿ. ಅದಿತಿ ಅವ್ರ ಫ್ರೆಂಡ್ ಯಾರೋ ಒಬ್ಬರು ಬಂದಿದ್ರು, ಅವ್ರ ಜೊತೆ ಆಟಾಡ್ತಿದ್ರು. ಮಕ್ಕಳು ಎಷ್ಟು ಮುದ್ದಲ್ವಾ. ಒಬ್ಬರು ಏನು ಮಾಡ್ತಾರೋ ಮಕ್ಕಳು ಇನ್ನೊಬ್ಬರು ಅದೇ ಮುದ್ದು ಮಾಡ್ತಾರೆ. ಆ ಮಗು ಅದಿತಿ ಕುತ್ಕೊಂಡಿದ್ದಕ್ಕೆ ಆ ಮಗುನು ಚೇರ್ ಮೇಲೆ ಕುತ್ಕೊಂತು. ಅದಿತಿ ಕಾಲು ಆಟ ಆಡ್ಸೋದಕ್ಕೆ ಶುರು ಮಾಡಿದ್ದಕ್ಕೆ ಆ ಮಗುನು ಸಹ ಕಾಲನ್ನ ಆಟ ಆಡ್ಸೋದಕ್ಕೆ ಶುರು ಮಾಡಿದ್ರು. ಸೊ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಕಲಿತಾರೆ. ನನಗೆ ಅದೇ ಅನ್ನಿಸ್ತಾ ಇತ್ತು, ಮಕ್ಕಳು ಬೇರೆ ಮಕ್ಕಳನ್ನ ಜಸ್ಟ್ ಇಮಿಡಿಯೇಟಾಗಿ ನೋಡಿ ಎಷ್ಟು ಚೆನ್ನಾಗಿ ಇಮಿಟೇಷನ್ ಮಾಡ್ತಾರೆ ಅಂತಂದರೆ, ನಮ್ಮನ್ನು ಆ್ಯಸ್ ಅ ಪೇರೆಂಟಾಗಿ ನಾವು 24 ಗಂಟೆ ಅವ್ರ ಮುಂದೆನೇ ಇರ್ತೀವಿ. ಅವ್ರ ಮುಂದೆ ನಮ್ಮ ಒಂದು ಬಿಹೇವಿಯರ್ಸ್ ಇರ್ಬೋದು, ಕೋಪ, ಖುಷಿ, ನಮ್ಮ ನೋವು, ಹೇಗೆ ನಾವು ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನು ಮಕ್ಕಳು ಎಷ್ಟು ಚೆನ್ನಾಗಿ ಅದನ್ನು ಗ್ರಾಸ್ಪ್ ಮಾಡ್ತಾರೆ ಅಂತ ನನಗೆ ಆ ಒಂದು ಕ್ಷಣಕ್ಕೆ ಅನ್ನಿಸ್ತು. ಸೊ ನಮ್ಮ ಕಾರ್ಡ್ ಸಿಕ್ತು ನಮಗೆ. ಸೊ ಹೋಗಿ ಸ್ವರ್ಣಪ್ರಾಶನ ಹಾಕ್ಸೋದಕ್ಕೆ ಲೈನಲ್ಲಿ ಹೋದ್ವಿ. ಅಲ್ಲೇನು ಅಷ್ಟು ರಶ್ ಇರಲಿಲ್ಲ, ಕ್ಯೂಯಲ್ಲಿ ಮಾತ್ರ ಅಷ್ಟು ಜಾಸ್ತಿ ರಶ್ ಇತ್ತು. ಅದಿತಿ ವೆಯ್ಟು ಮತ್ತು ಹೈಟೆಲ್ಲ ಚೆಕ್ ಮಾಡಿದ್ರು. ವೆಯ್ಟ್ ಅದಿತಿ 150 grams ಅಷ್ಟೇ ಜಾಸ್ತಿ ಆಗಿದ್ದಾರೆ, ಜಾಸ್ತಿ ಏನಾಗಿಲ್ಲ. ಅದಿತಿ 1.5 ಇದ್ದರು, ಇವಾಗ 150 grams ಜಾಸ್ತಿ ಆಗಿದ್ದಾರೆ. ಪಾಕೆಟ್ ಪಾಡಿಟ್ ಅಂತಂದರೆ ಮಕ್ಕಳಿಗೆ ದೃಷ್ಟಿ ಆಗಬಾರ್ದು ಅಂತ ಈ ರೀತಿ ಹೇಳ್ತಾರೆ. ಸಾಕಷ್ಟು ಜನ ಕೇಳ್ತಿದ್ರಿ ಅದಿತಿಗೆ ದೃಷ್ಟಿ ಹೇಗೆ ತೆಗಿತೀರಾ ಅಂತ. ನಾನು ಮೊನ್ನೆ ಬರ್ತ್ಡೇಯಲ್ಲಿ ಅದಿತಿಗೆ ದೃಷ್ಟಿ ತೆಗೆದಿದ್ದನ್ನು ಒಂದೊಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ನಾನು ಅದಿತಿಗೆ ಹೇಗೆ ದೃಷ್ಟಿ ತೆಗಿತೀನಿ ಅಂತ. ಸೊ ವೆಯ್ಟು ಹೈಟೆಲ್ಲ ಚೆಕ್ ಮಾಡಿ ಅದಿತಿಗೆ ಸ್ವರ್ಣಪ್ರಾಶನ ಹಾಕ್ಸಿದ್ರು. ಕೆಲವು ಮಕ್ಕಳುಗಳು ಸ್ವರ್ಣಪ್ರಾಶನ ಹಾಕಿಸ್ಕೊಳ್ಳುವಾಗ ಉಗಿಯೋದು ಅದೆಲ್ಲ ಮಾಡ್ತಾರೆ. ಆದರೆ ಅದಿತಿಗೆ ಇಷ್ಟ ಅಂದರೆ ಅದಿತಿಗೆ ಈ ಜೇನುತುಪ್ಪ ಅಂದರೆ ಸ್ವರ್ಣಪ್ರಾಶನದಲ್ಲಿ ಜೇನುತುಪ್ಪ ಮಿಕ್ಸ್ ಆಗಿರೋದ್ರಿಂದ ಅದಿತಿಗೆ ಜೇನುತುಪ್ಪ ಅಂತಂದರೆ ತುಂಬ ಇಷ್ಟ. ಈಗಲೂ ಅದಿತಿಗೆ ಜೇನುತುಪ್ಪ ಡೈಲಿ ನಾನು ಕೊಡ್ತೀನಿ. ಅವ್ರಿಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಆರಾಮಾಗಿ ಕುಡಿದ್ರು. ಏನು ಅಳ್ಳಿಲ್ಲ. ಕೆಲವೊಂದು ಸಲ ಅಳ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಮಕ್ಕಳ ಮೂಡ್ ಅಲ್ವಾ. ಆ್ಯಂಡ್ ಅವರ ಅಂತಂದರೆ ಯಾರು ಹಾಕ್ತಿರ್ತಾರೋ ಅವರ ಒಂದು ಬಿಹೇವಿಯರ್ಸು, ಅವರ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ನು, ಟೋನ್ ಎಲ್ಲನೂ ಮ್ಯಾಟರ್ ಆಗುತ್ತೆ. ಅದಿತಿ ಆರಾಮಾಗಿ ಹಾಕಿಸ್ಕೊಂಡ್ರು. ಅಲ್ಲಿಂದ ಹೊರಟ್ವಿ. ಈಗ ಪ್ರೆಗ್ನೆನ್ಸಿ ನಂದು, ಅದಿತಿನೂ ಬೆಳೀತಾ ಇದ್ದಾರೆ. ಈಗ ಅದಿತಿಗೆ ಜಾಸ್ತಿ ಡ್ರೈ ಫ್ರೂಟ್ಸ್ನ ಕೊಡಬೇಕು, ಹಣ್ಣು ತರಕಾರಿಗಳನ್ನೆಲ್ಲ ಕೊಡಬೇಕು. ಆ್ಯಂಡ್ ನನ್ನ ಹೊಟ್ಟೆಲಿರುವಂಥ ಮಗುಗೂ ನನ್ನ ಆರೋಗ್ಯಕ್ಕೂ ಡ್ರೈ ಫ್ರೂಟ್ಸ್ನ ತೊಗೊಳ್ಳೇಬೇಕಾಗತ್ತೆ. ಅದೊಂಥರ ಸ್ನ್ಯಾಕ್, ಡೈಲಿ ಸ್ನ್ಯಾಕ್ ಇರಲೇಬೇಕಾಗತ್ತಲ್ವ. ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಖಾಲಿ ಆಗಿತ್ತು. ನಾನು ಡ್ರೈ ಫ್ರೂಟ್ಸ್ನ ಕಾಶ್ಮೀರಿಂದ ತರಿಸ್ಕೊಳ್ತೀವಿ. ಅದಿತಿ ಪ್ರೆಗ್ನೆನ್ಸಿಯಿಂದನೂ ನಾವು ಅಲ್ಲಿಂದನೇ ತರಿಸ್ಕೊಳ್ತಾ ಇರೋದು. ಸೊ ಅದರದ್ದು ಮೊನ್ನೆ ಬಂತು. ಸೊ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಾನು ಡೈಲಿ ವ್ಲಾಗಲ್ಲಿ ಹಾಕೇ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಡ್ರೈ ಫ್ರೂಟ್ಸ್ನ ಫಸ್ಟ್ ಟ್ರೈಮಿಸ್ಟರಲ್ಲಿ ತುಂಬ ಚೆನ್ನಾಗಿ ತಿನ್ನಬೇಕು. 1ನೇ ತಿಂಗಳು, 2ನೇ ತಿಂಗಳು, 3ನೇ ತಿಂಗಳು. ಯಾಕಂತಂದರೆ ಆವಾಗ ನಮಗೆ ವಾಮಿಟಿಂಗ್ ಜಾಸ್ತಿ ಇರುತ್ತೆ, ನಾಸಿಯಾ, ಸುಸ್ತು ಅದೆಲ್ಲ ಇರುತ್ತಲ್ಲ. ಎನರ್ಜಿಗೋಸ್ಕರ ಈ ಡ್ರೈ ಫ್ರೂಟ್ಸ್ನ ತಿನ್ನಬೇಕು. ಆದರೆ ನನಗೆ ಫಸ್ಟ್ ಟ್ರೈಮಿಸ್ಟರ್ 3 ತಿಂಗಳೂ ತಿನ್ನೋಕ್ಕೆ ಆಗಲಿಲ್ಲ. ತುಂಬ ವಾಮಿಟಿಂಗ್ ಬರೋಂಗೆ ಆಗ್ತಿತ್ತು. ಏನೂ ಸರಿಯಾಗಿ ತಿಂದೇ ಇಲ್ಲ ನಾನು ಆ ಟೈಮಲ್ಲಿ. ಕ್ರೂವಿ ಹೇಳ್ತಾಯಿದ್ರು, ಏನೋ ತರಿಸ್ಕೊಳ್ಳೋ ಟೈಮ್ಗೆ ತರಿಸ್ಕೊಳ್ಳಿಲ್ಲ, ಆಲ್ರೆಡಿ ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಇದೆಯಾ, ಇವಾಗ ತರಿಸ್ಕೊಂಡಿದ್ಯಾ ಅಂತ. ಎನಿವೇ ಖಾಲಿ ಆಗಿದೆಯಲ್ಲ, ಸೊ ಫಿಲ್ ಆದಂಗೆ ಆಗುತ್ತೆ. ಈ ಒಂದು ಡ್ರೈ ಫ್ರೂಟ್ಸ್ ಬಾಕ್ಸಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸ್ ನಾನು ತರಿಸ್ಕೊಂಡಿದ್ದೀನಿ. ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ 2 ರೀತಿ ತರಿಸ್ಕೊಂಡಿದ್ದೀನಿ, ಗೋಲ್ಡನ್ ಮತ್ತು ಬ್ಲ್ಯಾಕ್ ತರಿಸ್ಕೊಂಡ್ಬಿಟ್ಟಿದ್ದೀನಿ. ಅದೇನೋ ಒಂಥರ ವೈನ್ ಥರ ಸ್ಮೆಲ್ ಬರ್ತಿದೆ. ಕ್ರೂವಿ ಹೇಳ್ತಾಯಿದ್ರು, ಹೆಂಗೋ ಎಂತೂಸಿಯಾಸ್ಟಲ್ಲಿ ತರಿಸ್ಕೊಂಡ್ಬಿಟ್ಟಿದ್ಯಾ,
ತಿಂದಿಲ್ಲ ಅಂತಂದರೆ ನಿಂಗಿರೋದು ಅಂತ. ಅದಾದಮೇಲೆ ಎನಿವೇ 5th ಮಂತಿಂದ ಕೇಸರಿ ಕುಡಿಬೇಕಲ್ಲ, ಸೊ ಕೇಸರಿನೂ ಇದೇ ಒಂದು ಇದರಲ್ಲಿ ಆರ್ಡ್ರ್ ಮಾಡಿದ್ದೆ. ಈ ಒಂದು ಕಾಶ್ಮೀರಲ್ಲಿ ನಾವು ಆರ್ಡ್ರ್ ಮಾಡ್ತೀವಲ್ಲ, ಸೊ ಅಲ್ಲಿ 2,500 ಮಿನಿಮಮ್ ಆರ್ಡರ್ ಮಾಡಲೇಬೇಕು. ಸೊ 2,500 ಮಿನಿಮಮ್ ಆರ್ಡರ್ ಮಾಡಿದ್ರೆ ನಾವು ಎಷ್ಟು ಬೇಕಾದರೂ ಆರ್ಡ್ರ್ ಮಾಡ್ಕೋಬೋದು. ಸೊ ಹಸಿ ಖರ್ಜೂರನೂ ತರಿಸ್ಕೊಂಡಿದ್ದೀನಿ. ಅದಾದಮೇಲೆ ಅಂಜೂರ, ಅದಿತಿಗೆ ಬ್ಲಡ್ ಕಡಿಮೆ ಇದೆ ಅಂತ ಡಾಕ್ಟರ್ ಲಾಸ್ಟ್ ಟೈಮ್ ಆಲ್ರೆಡಿ ಒಂದು 6 ಮಂತ್ಸೇ ಆಯಿತು ಅನಿಸುತ್ತೆ ಹೇಳಿ. ಸೊ ಅವಾಗಿಂದ ಅದಿತಿಗೆ ಅಂಜೂರನೂ ಸಹ ನಾನು ಕೊಡ್ತಾಯಿದ್ದೀನಿ. ಹೇಗೆ ಕೊಡ್ತೀನಿ ಅಂತ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅದಿತಿಗೆ ಫೇವ್ರೆಟ್ ಅಂತಂದರೆ ಪಿಸ್ತಾ. ಪ್ರತಿದಿನ ಪಿಸ್ತಾ ಕೇಳ್ತಾರೆ ಅದಿತಿ. ಗೋಡಂಬಿ ದ್ರಾಕ್ಷಿನ ಮಾತ್ರ ಅದಿತಿ ಡೈರೆಕ್ಟಾಗಿ ತಿಂತಾರೆ. ಈ ಗೋಡಂಬಿ ಮತ್ತು ಬಾದಾಮಿನ ಅದಿತಿಗೆ ಈ ಸ್ಯಾಲಡ್ಗಳಲ್ಲಿ ಅಥವಾ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕಲ್ಲಿ ಅಥವಾ ಸ್ವೀಟ್ಸಲ್ಲಿ ನಾನು ನೆನೆಸಿ ಗ್ರೈಂಡ್ ಮಾಡಿ ಕೊಡಬೇಕಾಗತ್ತೆ. ಅದೇ ರೀತಿ ಅವ್ರು ತಿನ್ನಲ್ಲ. ಸೊ ಎಲ್ಲ ಚೆಕ್ ಮಾಡ್ತಿದ್ರು ಕೃವಿ, ಎಲ್ಲ ನಾವು ಆರ್ಡರ್ ಮಾಡಿರೋದೆಲ್ಲ ಬಂದಿದೆಯಾ ಅಂತ. ಸೊ ವಾಲ್ನಟ್ಟು ಸಹ ತರಿಸಿದ್ದೀನಿ. ಆಮೇಲೆ ಅನ್ನಿಸ್ತು ವಾಲ್ನಟ್ ಯಾಕೋ ಜಾಸ್ತಿ ತರಿಸ್ಬಿಟ್ಟಿದ್ದೀನಿ ಅಂತ. ಯಾಕಂತಂದರೆ ವಾಲ್ನಟ್ ಅದನ್ನು ಹಾಗೆ ತಿನ್ನೋಕ್ಕಾಗಲ್ಲ, ಅದನ್ನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ಗಳಲ್ಲಿ ಮಾತ್ರ ಕುಡಿಬೇಕಾಗುತ್ತೆ. ಅದು ಹಾಗೆ ತಿನ್ನೋದಕ್ಕೆ ಅದರಲ್ಲಿ ಏನೂ ಸ್ವೀಟೇ ಇರಲ್ಲ ಅಲ್ಲ, ಉಪ್ಪು ಇರಲ್ಲ, ಸ್ವೀಟು ಇರಲ್ಲ. ಸೊ ತಿನ್ನೋಕ್ಕಾಗಲ್ಲ. ಅದನ್ನೇ ಎಲ್ಲ ನೋಡ್ತಾ ಇದ್ರು. ಗೋಡಂಬಿನೂ ಎಲ್ಲನೂ ಇದು ನಮಗೆ ಎಷ್ಟು ದಿನ ಬರುತ್ತೆ ಅಂತ ಹೇಳೋದಾದರೆ ಮಿನಿಮಮ್ ಒಂದು 5 to 6 ಮಂತ್ಸ್ ಬರುತ್ತೆ. ಯಾಕಂತಂದರೆ ಎಲ್ಲನೂ ಸೇಮ್ ಕ್ವಾಂಟಿಟಿ ಇರೋದ್ರಿಂದ ತಿಂದಾಗ 2-3 ಬಾದಾಮಿ, ಆಮೇಲೆ ಗೋಡಂಬಿ, ದ್ರಾಕ್ಷಿ, ಆಮೇಲೆ ವಾಲ್ನಟ್ಟು, ಪಿಸ್ತಾ ಎಲ್ಲ ತಿಂತೀವಿ ಅಲ್ವಾ. ಏನು ತಿಂತೀವಿ ಅಂತ ಅಂದ್ಬಿಟ್ಟು ಅದನ್ನೇ ಕುತ್ಕೊಂಡು ತಿನ್ನೋದು ಇಲ್ಲ. ನನಗೇನು ಖುಷಿ ಈ ಪಾರ್ಸಲಲ್ಲಿ ಅಂತಂದರೆ ಆ ಕೇಸರಿನ ನೋಡೋದಕ್ಕೆ. ಅದಿತಿ ಡೆಲಿವರಿಯಲ್ಲೂ ನಾನು ಕೇಸರಿನ ಇಲ್ಲೇ ತರಿಸ್ಕೊಂಡಿದ್ದು. ಸೊ ಲಾಸ್ಟ್ ಟೈಮ್ ನಮಗೆ ಡ್ರೈ ಫ್ರೂಟ್ಸ್ನ ಇಲ್ಲಿಂದನೇ ತರಿಸ್ಕೊಂಡು ಬಿಟ್ಟಿದ್ವಿ. ಆಪ್ಷನೇ ಇಲ್ಲದೆ ಇರೋದ್ರಿಂದ 5 ಬಾಟಲ್ ನಾನು ಕೇಸರಿನ ತೊಗೊಂಡು ನನಗೆ ಗೊತ್ತಿರುವಂತಹ ಪ್ರೆಗ್ನೆಂಟ್ ವುಮೆನ್ಸ್ಗೆಲ್ಲ ನಾನು ಕೇಸರಿನ ಕೊಟ್ಟಿದ್ದೆ. ಒಳ್ಳೆಯದಾಗಲಿ, ಕೇಸರಿ ಕುಡಿಯೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ನಾನು ಕೇಸರಿನ ಕೊಟ್ಟಿದ್ದೆ. ಈ ಸಲ ಡ್ರೈ ಫ್ರೂಟ್ಸ್ನ ಜಾಸ್ತಿ ತರಿಸ್ಕೊಂಡು ಬರೀ ಕೇಸರಿ ಬಾಕ್ಸ್ನ 1 ಬಾಕ್ಸ್ ಮಾತ್ರ ತರಿಸ್ಕೊಂಡಿದ್ದೀನಿ. 5th ಮಂತಿಂದ ನಾನು ಕೇಸರಿನ ಕುಡಿಯೋದಕ್ಕೆ ಶುರು ಮಾಡ್ತೀನಿ. ಅದರ ಅಪ್ಡೇಟ್ ಎಲ್ಲ ನಾನು ನಿಮಗೆ ಕೊಡ್ತೀನಿ. ಈಗ 2nd ಟ್ರೈಮಿಸ್ಟರ್ ಇರೋದ್ರಿಂದ ತಿನ್ನಲೇಬೇಕು ಅಂತಂದರೆ ಪ್ರೆಗ್ನೆನ್ಸಿ ಆದಮೇಲೆ ನಾನಂತೂ ಕೆಲವು ಐಟಮ್ಸ್ಗಳನ್ನ ಪ್ರೆಷರ್ ಆಗಲಿ ಅಂದರೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತಂದರೂ ಪ್ರೆಷರಿಂದನಾದ್ರು ತಿಂತೀನಿ. ಯಾಕಂತಂದರೆ ಮಗುಗೆ ಅದು ಆರೋಗ್ಯ. 9 ತಿಂಗಳು ಅಷ್ಟೇ ಮಗು ಹೊಟ್ಟೆ ಒಳಗಡೆ ಇರೋದು. ಎಷ್ಟು ಆರೋಗ್ಯವಾಗಿ ನಾವು ಈಗ ನಮ್ಮ ಒಂದು ಡಯಟ್ನ ಪ್ಲ್ಯಾನ್ ಮಾಡ್ತೀವೋ ಮಕ್ಕಳ ಆರೋಗ್ಯ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಇನ್ಮೇಲಿಂದ ಕಂಪಲ್ಸರಿ ಡ್ರೈ ಫ್ರೂಟ್ಸ್ನ ತಿನ್ನಲೇಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದನ್ನು ಮಾಡ್ತಾನೂ ಸಹ ಇದ್ದೀನಿ. ಅದಿತಿಗೂ ಸಹ ಡೈಲಿ ಡ್ರೈ ಫ್ರೂಟ್ಸ್ನ ಕೊಡ್ತೀನಿ, ಮಿಲ್ಕ್ ಶೇಕ್ ಮಾಡಿಕೊಡ್ತೀನಿ, ಸ್ವೀಟ್ಸ್ನ ಮಾಡಿಕೊಡ್ತೀನಿ. ಹೇಗೆ ಅಂಜೂರ ಮತ್ತು ಖರ್ಜೂರನ ಅದಿತಿಗೆ ಡೈಲಿ ಕೊಡ್ತೀನಿ ಅಂತಂದರೆ ನಾನು ಈ ರೀತಿ ನೆನೆಸ್ಬಿಡ್ತೀನಿ ನೈಟೇನೆ. ವಾಲ್ನಟ್ಟು ಸಹ ನೆನೆಸ್ತೀನಿ, ಪಿಸ್ತಾ, ಬಾದಾಮಿ, ಗೋಡಂಬಿ ಎಲ್ಲನೂ ನೆನೆಸಿ ಇದನ್ನು ನಾನು ಕಂಪ್ಲೀಟ್ ಗ್ರೈಂಡ್ ಮಾಡಿಕೊಂಡು ಮೊನ್ನೆ ಸ್ವೀಟ್ ಒಂದು ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಅದೇ ರೀತಿ ಗ್ರೈಂಡ್ ಮಾಡಿಕೊಂಡು ಹಾಲ್ಗೂ ಸಹ ಮಿಕ್ಸ್ ಮಾಡಿಕೊಡ್ತೀನಿ ಒಂದೊಂದ್ಸಲ, ಅಥವಾ ರವೆ ಹಾಕಿ ಅದನ್ನು ಸ್ವೀಟ್ ಸಹ ಮಾಡಿಕೊಡ್ತೀನಿ ಅದಿತಿಗೆ. ಅದು ಇಷ್ಟ ಆಗುತ್ತೆ. ಬರೀ ಅದಿತಿ ಪಿಸ್ತಾ ಮತ್ತು ದ್ರಾಕ್ಷಿ ತಿನ್ನೋದ್ರಿಂದ ಬೇರೆ ಡ್ರೈ ಫ್ರೂಟ್ಸ್ನೆಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ, ಬೇಡ ಅಂತಾರೆ. ಈಗ ಬಾದಾಮಿ ನೆನೆಸಿ ಪೀಲ್ ಮಾಡಿಕೊಟ್ರೆ 1 ಅಥವಾ 2 ತಿಂತಾರೆ. ಆದರೆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಆಗೋಷ್ಟು ಅವ್ರು ಅದಿತಿ ತಿಂತಾಯಿಲ್ಲ. ಅದಕ್ಕೋಸ್ಕರ ಈ ರೀತಿ ಅದಿತಿಗೆ ಡ್ರೈ ಫ್ರೂಟ್ಸ್ನ ಕೊಡ್ತಾ ಇದ್ದೀನಿ. ಸೊ ನೀವು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಏನೇನೆಲ್ಲ ತಿಂತಾ ಇದ್ದೀರಾ ಆ್ಯಂಡ್ ಏನೇನು ತಿಂದರೆ ಒಳ್ಳೆಯದು ಅಂತ ನನಗೂ ಸಹ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನನ್ನ ಪ್ರೆಗ್ನೆನ್ಸಿಯಲ್ಲಿ ಆ ಡಯಟ್ನ, ಆ ಒಂದು ಡಿಶಸ್ನ, ಆ ಒಂದು ಇಂಗ್ರೀಡಿಯೆಂಟ್ನ, ಪದಾರ್ಥಗಳನ್ನ ನಾನು ಸಹ ನನ್ನ ಪ್ರೆಗ್ನೆನ್ಸಿಯಲ್ಲಿ ತಿಂದು ನನ್ನ ಮಗು ಮತ್ತು ನನ್ನ ಆರೋಗ್ಯನ ಸುಧಾರಿಸ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವೆರಿ ಸಿಂಪಲ್ ವ್ಲಾಗ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್ ಆಲ್ ಆಫ್ ಯು. ಬಾಯ್.